ನೋಟಿಸ್ ಕೊಟ್ಟಿದ್ರು, ಏನು ಏನು ಎನ್ಕ್ವೈರಿ ಆಯ್ತು ಸರ್? ಈಗ 2013ರಲ್ಲಿ ಜಮೀರ್ ಅಹಮದ್ ಸಾಹೇಬರು ಆ ಮನೆ ತಗೊಳ್ಳೋಕ್ಕೆ ನನಗೆ ಸಾಲ ತಗೊಂಡಿದ್ರು 3,50,00,000. ಅದು ವ್ಯವಹಾರಗಳು ನಡೀತಾ ಇರುತ್ತೆ. ನನಗೂ ಜಮೀರ್ ಸಾಹೇಬ್ರಿಗೆ ಏನು ಅಂಥದ್ದು ಬಿಸ್ನೆಸ್ ಏನಿಲ್ಲ. ಅವ್ರಿಗೆ ಹೆಲ್ಪ್ ಕೇಳಿದ್ರು ಮನೆ ತಗೊಳ್ಳೋಕ್ಕೆ. ಆವಾಗ ಅವ್ರ ಹತ್ರ ದುಡ್ಡಿರಲಿಲ್ಲ. ಸಾಲ ಕೊಟ್ಟೆ 2013ರಲ್ಲಿ ಕೊಟ್ಟೆ. ಅದು ಮಧ್ಯದಲ್ಲಿ ಏನಾಯಿತು, 2-3 ಸಲ ಕೇಳಿದೆ. ಅವ್ರಿಗೂ ಸ್ವಲ್ಪ ಟೈಟಲ್ಲಿ ಇತ್ತು, ಅವ್ರು ಕೊಟ್ಟಿಲ್ಲ. ಆಮೇಲೆ ಇಡಿ ರೈಡ್ ಆಯಿತು. ಯಾರಿಗೆ? ಜಮೀರ್ ಅಹಮದ್ ಸಾಹೇಬ್ರಿಗೆ. ಇಡಿ ರೈಡ್ ಆದಮೇಲೆ ಆವಾಗ ಈ ಕನ್ಫರ್ಮೇಷನ್ ನಾನು ಕೊಟ್ಟೆ. ಕನ್ಫರ್ಮೇಷನ್ ಕೊಟ್ಟ ಮೇಲೆ ಅದು ಇಡಿಯಿಂದ ನನಗೆ ಸಮನ್ ಬಂತು. ಮತ್ತು ಸಮನ್ ಬಂದಿದ್ದಕ್ಕೆ ನಾನು ಇಡಿಗೆ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಅಲ್ಲಿ ಸುಮಾರು ಅಲ್ಲಿ ಇಷ್ಟು ದಿವಸ ನಡೀತಾ ಇತ್ತು. ಅಲ್ಲಿ ಒಂದು ವರ್ಷ ಮುಂದೆವರೆಗೂ 3 ಇಯರ್ಸ್ ನಡೀತು. 3 ಇಯರ್ಸ್ ನಡೆದ ಮೇಲೆ ಅಲ್ಲಿಂದ ನಮ್ಮ ಸ್ಕಾಟ್ಸ್ ಗಾರ್ಮೆಂಟ್ಸ್ ನಸೀರ್ ಅಹಮದ್ ಸಾಹೇಬರು ಪೊಲಿಟಿಕಲ್ ಸೆಕ್ರೆಟರಿ ಅವ್ರಿಗೂ ಮತ್ತು ಇವ್ರ ಕೇಸಲ್ಲಿ ಅದು ಇವತ್ತು ಏನಾಯಿತು, ಅಲ್ಲಿಂದ 1 ವರ್ಷ ಮುಂದೆ ಅಲ್ಲಿಂದ ಈ ಕೇಸ್ನ ಲೋಕಾಯುಕ್ತಗೆ ಟ್ರಾನ್ಸ್ಫರ್ ಮಾಡಿದ್ರು. ಡೆಲ್ಲಿ ಇಡಿಯಿಂದ ಲೋಕಾಯುಕ್ತಗೆ ಟ್ರಾನ್ಸ್ಫರ್ ಮಾಡಿದ್ರು. ಇದು ಲೇವಾದೇವಿ ಇದೆ. ಜಮೀರ್ ಅಹಮದ್ ಸಾಹೇಬರು ನನಗೆ ಒಂದು ಒಳ್ಳೆ ಫ್ರೆಂಡು. ನಮ್ಮ ಸಮಾಜಕ್ಕೆ ಅವರಂದರೆ ಜಮೀರ್ ಅಹಮದ್ ಅಂದರೆ ಭಾಳ ಗೌರವದ ಮನುಷ್ಯ. ಅವ್ರಿಗೆ ಏನು ನಮ್ಮಿಂದ ಏನು ಅವ್ರಿಗೆ ನಾನು ಏನು ಕೆಟ್ಟ ಹೆಸರು ಕೊಡ್ತಾ ಇಲ್ಲ. ಇವಾಗ ಇಲ್ಲಿ ಬಂದಿದ್ದೀನಿ, ಇದು ಪಬ್ಲಿಕ್ ಡಾಕ್ಯುಮೆಂಟು, ಅವೆಲ್ಲ ಬಂದಿದ್ರೆ ಅದಕ್ಕೆ ಕೇಳ್ತೀನಿ. ನನಗೂ ಅವ್ರಿಗೂ ರಿಲೇಷನ್ ಚೆನ್ನಾಗಿದೆ. ಅವ್ರು ನನ್ನ ಫ್ರೆಂಡಾಗಿ ಇರ್ತಾರೆ. ಈಗ ಇಲ್ಲಿ ವಿಚಾರಣೆಗೆ ಇವತ್ತು ನನಗೆ ಕರೆದಿದ್ದಕ್ಕೆ ಅಲ್ಲಿಂದ ಡೆಲ್ಲಿಯಿಂದ ಟ್ರಾನ್ಸ್ಫರ್ ಆಗಿದ್ದಂಥ ಕೇಸ್. ಅದು ಇಲ್ಲಿ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಆಗಿದೆ. ಲೋಕಾಯುಕ್ತದಲ್ಲಿ ಇದು ಏನಕ್ಕೆ ಕೊಟ್ಟಿದ್ದೀರಾ, ಏನು ವ್ಯವಹಾರಗಳು ಅಂತ ಇವಾಗ ಸ್ಟೇಟ್ಮೆಂಟು ಜಮೀರ್ ಅಹಮದ್ಗೆ ಮತ್ತು ನಸೀರ್ ಅಹಮದ್ ಸಾಹೇಬರು ಪೊಲಿಟಿಕಲ್ ಸೆಕ್ರೆಟರಿ ಅವ್ರದ್ದು ಇಬ್ಬರದು ಸ್ವಲ್ಪ ಬ್ಯಾಲೆನ್ಸ್ ಇದ್ದು. ಅಲ್ಲಿ ಒಂದು 3.25 ಕೋಟಿ ಜಮೀರ್ ಅಹಮದ್ ಅವ್ರದ್ದಿತ್ತು, 3 ಕೋಟಿ ಚಿಲ್ಲರೆ ನಮ್ಮ ನಸೀರ್ ಅಹಮದ್ ಸಾಹೇಬರು ಇತ್ತು, ಒಟ್ಟು 6.25 ಕೋಟಿ. ಅದಕ್ಕೆ ಕರೆದಿದ್ರು. ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಬಂದೆ. ಇಲ್ಲ, ಅದೇನು ಇವಾಗ ಕರೆದಿದ್ರು. ಸ್ಟೇಟ್ಮೆಂಟ್ ಇಷ್ಟವರೆಗೂ ತಗೊಂಡು ಈಗ ಫರ್ದರ್ ಸ್ವಲ್ಪ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಆದರೆ ಜಮೀರ್ ಅಹಮದ್ ಸಾಹೇಬ್ರಿಗಾಗಲಿ ನಸೀರ್ ಅಹಮದ್ ಸಾಹೇಬ್ರಿಗಾಗಲಿ ನಮ್ಮ ಸಂಬಂಧಗಳು ಚೆನ್ನಾಗಿದೆ. ದುಡ್ಡು ಬರುತ್ತೆ ಹೋಗುತ್ತೆ ಅವ್ರ ಹತ್ರ. ಇವಾಗ ಟೈಟ್ ಇದೆ. ಅವ್ರು ಯಾವಾಗ ಕೊಡ್ತಾರೆ ಅವ್ರು ತಗೊಳ್ತೀವಿ. ಆದರೆ ನಮ್ಮ ಮುಸ್ಲಿಂ ಸಮಾಜಕ್ಕೆ ಜಮೀರ್ ಅಹಮದ್ ಅಂದರೆ ಒಂದು ಹೆಮ್ಮೆ ಆಗಿ ಹೇಳ್ಬೋದು. ಒಂದು ಒಳ್ಳೆ ಮನುಷ್ಯ, ಜೆಂಟ್ಲ್ಮೆನ್ನು ಅಂತ ಹೇಳ್ಬೋದು. ಆದರೆ ಈ ಮೀಡಿಯಾದಲ್ಲಿ ನಾನು ಅವ್ರ ಬಗ್ಗೆ ನಾನು ತಪ್ಪಾಗಿ ಹೇಳೋಕ್ಕೆ ಬಂದಿಲ್ಲ. ಇದು ಬಾಕಿ ಇದೆ, ಪಬ್ಲಿಕ್ ಡಾಕ್ಯುಮೆಂಟು. ಅದು ಬಾಕಿ ಇರೋದು ಸ್ವಲ್ಪ ಟೈಮ್ ಕೇಳಿದ್ದಾರೆ. ಅದ್ರ ಮೇಲೆ ನಾವು ಲಾಯರ್ ನೋಟಿಸು ಕೊಟ್ಟಿದ್ದೀವಿ, ಅಗ್ರಿಮೆಂಟು ಇದೆ ಜಮೀರ್ ಅಹಮದ್ ಅವ್ರದ್ದು. ಆದರೆ ನಮಗೂ ಅವ್ರಿಗೂ ಏನು ಇದಿಲ್ಲ, ಏನು ಅವ್ರಿಗೆ ಕೆಟ್ಟ ಹೆಸರು ಬರೋದಂತ ಏನಿಲ್ಲ. ಅವ್ರು ಸಾಲ ತಗೊಂಡಿದ್ದಾರೆ, ಸಾಲ ಕೊಡ್ತಾರೆ. ಇವತ್ತಿಲ್ಲ ನಾಳೆ ಕೊಡ್ತಾರೆ. ಅದು ಅವ್ರ ಮನೆ, ಜಮೀರ್ ಅಹಮದ್ ಸಾಹೇಬ್ರ ಮನೆ ಇದೆಯಲ್ಲ, ಆ ಮನೆ 2013ನಲ್ಲಿ ಆ ಜಾಗ ತಗೊಂಡಿದ್ರು. ಅಂಥ ಟೈಮಲ್ಲಿ ಅವ್ರ ಹತ್ರ ದುಡ್ಡು ಇರಲಿಲ್ಲ.
ದುಡ್ಡು ಇಲ್ದಿರೋ ಕಾರಣಕ್ಕೆ ಸಾಲ ಕೇಳಿದ್ರು, ಸಾಲ ಕೊಟ್ಟಿದ್ವಿ. ಅದು ಹೆಂಗೆ ಡೈರೆಕ್ಟಾಗಿ ಜಮೀರ್ ಅಹಮದ್ಗೆ ಕೊಟ್ಟಿಲ್ಲ. ಜಮೀರ್ ಅಹಮದ್ ಅವರು ಲೋನ್ ಇತ್ತು KFC ಬ್ಯಾಂಕಲ್ಲಿ, KSFC ಬ್ಯಾಂಕಲ್ಲಿ ಲೋನ್ ಇತ್ತು. ಡೈರೆಕ್ಟಾಗಿ 3.5 ಕೋಟಿ ಬ್ಯಾಂಕಿನ ಡೈರೆಕ್ಟಾಗಿ ಕೊಟ್ಟಿದ್ವಿ. ಬ್ಯಾಂಕ್ಗೆ ಕೊಟ್ಟು ಆ ಪ್ರಾಪರ್ಟಿ ಅವ್ರು ಪರ್ಚೇಸ್ ಮಾಡಿರ್ತಾರೆ. ನಾನು ಬ್ಯಾಂಕ್ಗೆ ದುಡ್ಡು ಕೊಡ್ತೀನಿ, ಆ ಪ್ರಾಪರ್ಟಿ ಅಲ್ಲಿಂದ ಬ್ಯಾಂಕಿಂದ ರಿಲೀಸ್ ಆಗಿರೋದು. ಇದಕ್ಕೆ ಏನು ಎನ್ಕ್ವೈರಿ ಮಾಡಿದ್ರು ಸರ್? ಏನಂತ ಹೇಳಿದ್ರು ಆಫೀಸರ್? ಏನಕ್ಕೆ ಕೇಳಿದ್ರಿ? ಡೀಟೇಲ್ ಕೇಳಿದ್ರು. ಯಾಕೆ ಕೊಟ್ರಿ, ಏನಕ್ಕೆ ಕೊಟ್ರಿ, ಈ ದುಡ್ಡು ಏನು, ಸಾಲನ ಇಲ್ಲ ಬೇರೆ ಏನಾದರೂ ವ್ಯವಹಾರಗಳು ಇದೆಯಾ, ಬಿಸ್ನೆಸ್ ಇದೆಯಾ, ನನಗೆ ಜಮೀರ್ ಅಹಮದ್ ಅವ್ರಿಗೆ ಎಷ್ಟು ದಿವಸದಿಂದ ಪರಿಚಯ ಇದೆ, ಏನಿದೆ, ಏನಕ್ಕೋಸ್ಕರ ಮಾಡಿದ್ದೀರಾ ಅಂತ ಪಾಪ ಕೇಳಿದ್ರು. ಅದಕ್ಕೆಲ್ಲ ಉತ್ತರ ಹೇಳಿದ್ದೀನಿ. ಜಮೀರ್ ಅಹಮದ್ ಸಾಹೇಬ್ರ ದುಡ್ಡು ಅವ್ರು ನಮಗೆ ಅಣ್ಣನ ಥರ. ಆ ದುಡ್ಡು ಎಲ್ಲೂ ಹೋಗಲ್ಲ, ಇವತ್ತಿಲ್ಲ ನಾಳೆ ಬರುತ್ತೆ. ಅದರಲ್ಲಿ ಏನೂ ಇದಿಲ್ಲ, ಯಾರಿಗೂ ಕೆಟ್ಟ ಹೆಸರು ತಗೊಂಡು ಬರಬೇಕಂತ ಏನಿಲ್ಲ. ಪಬ್ಲಿಕ್ ಡಾಕ್ಯುಮೆಂಟ್ ಬಂದಿದೆ. ಅದು ಹೆಂಗೆ ಗೊತ್ತಾಗಿದೆ ಏನಂತ ನನಗೆ ಗೊತ್ತಿಲ್ಲ. ಯಾವತ್ತು ನೋಟಿಸ್ ಕೊಟ್ಟಿದ್ರು? 7 ದಿವಸ ಮುಂದೆ, 7 ದಿವಸ ಮತ್ತೆ ಬರೋಕ್ಕೆ ಕೇಳಿದ್ದಾರೆ. ಇನ್ನೂ ಸ್ವಲ್ಪ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು. ಡಾಕ್ಯುಮೆಂಟ್ಗಳು ಕೊಟ್ಟರೆ ಆಮೇಲೆ ಇದು ಮಾಡ್ತಾರೆ. ಸರ್ ಅದನ್ನ ಡಾಕ್ಯುಮೆಂಟ್ ಶೋ ಮಾಡಿಬಿಡಿ.